ಈ ಡೆಡ್ಲಿ ಗೇಮ್ಗಳು ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಹೆಂಗಾಗ್ತಾ ಇದಾವೆ ಅಂದ್ರೆ ಫೈಟಿಗೆ ಬಿದ್ದಿದ್ದಾರೆ, ಜಿದ್ದಿಗೆ ಬಿದ್ದಿದ್ದಾರೆ, ಕಾಂಪಿಟೇಷನ್ ಅವರೆಲ್ಲ ಹಂಗಿದ್ಯಾ? ನಾನು ಇನ್ನೂ ಭಯಪಡಿಸುವಂತಹ ಡೆಡ್ಲಿ ಗೇಮ್ಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡಬೇಕು, ಆಗ ನಮ್ಮ ಪಾರ್ಕಿಗೆ ಬರುವಂಥವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಕಾಂಪಿಟೇಷನಿಗೆ ಬಿದ್ದಿದ್ದಾರೆ. ಆಮೇಲೆ ಇವರೆಲ್ಲರೂ ಕೂಡ ಲೈಸೆನ್ಸ್ ತಗೋಬೇಕಾದ್ರೆ ಹೇಳಿರೋದು ಒಂದು, ಲೈಸೆನ್ಸ್ ಸಿಕ್ಕ ಮೇಲೆ ಇಲ್ಲಿ ಆಟ ಆಡಿಸುವಂಥದ್ದು ಮತ್ತೊಂದು ಅನ್ನಂಗಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಿಂಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಗೇಮ್ ಆಡೋಕ್ಕೆ ಅಂತ ಅಥವಾ ಒಂದರ್ಧ ದಿನ ನೆಮ್ಮದಿಯಾಗಿ ಇದ್ದು ಬರೋಣ ಅಂತ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹೋದಾಗ ಹಿಂಗೆ ಸಾವನ್ನಪ್ಪಿದ್ರೆ ಇದಕ್ಕೆ ಹೊಣೆ ಯಾರು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಕರೆ ಮಾಡ್ಬೋದು, ಮಾತಾಡಿ ನಮ್ಮ ಜೊತೆ ಅಂತ ಹೇಳ್ತಾ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಎಸ್ ರಾಜು ಅವರೇ, ನಾನು ಆರಂಭದಲ್ಲಿ ಹೇಳ್ದಂಗೆ ಇವ್ರುಗಳಿಗೆ ಲೈಸೆನ್ಸ್ ಹೇಗೆ ಕೊಡ್ತಾರೆ ಅನ್ನೋದೇ ಪ್ರಶ್ನೆ, ಅಥವಾ ಇವ್ರು ಕನ್ವೆ ಮಾಡ್ತಾ ಇರೋದು ಏನು ಲೈಸೆನ್ಸ್ ತಗೋಬೇಕಾದ್ರೆ? ಆಮೇಲೆ ಈಗ ಕಾಂಪಿಟೇಷನ್ಗೆ ಬಿದ್ದಾಗ ಹೆಂಗಾಗ್ತಾ ಇದೆ ಅಂದರೆ, ಓಕೆ ಅವ್ರ ಪಾರ್ಕ್ನಲ್ಲಿ ಹಂಗಿದ್ಯಾ, ನಾವು ಇನ್ನೂ ಕೂಡ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಬೇಕು. ಆಮೇಲೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲೂ ಇಂಥ ಆಟಗಳನ್ನ ಈಗ ಶುರು ಮಾಡ್ಕೊಬಿಟ್ಟಿದ್ದಾರೆ. ಏನಂತೀರಿ? ಈಗಾಗಲೇ ನಾವು ಕಂಡಿರ್ಬೋದು ಅಮ್ಯೂಸ್ಮೆಂಟ್ ಪಾರ್ಕ್ಗಳೆಲ್ಲ, ವಾಟರ್ ಪಾರ್ಕಲ್ಲಿ ಕೆಲವು ಏನೇನು ಅಂದರೆ ಈ ಮಾಡೋವಾಗ್ಲೇ ಸರ್ಕಾರದಿಂದ ಕೆಲವು ನಿಯಮಗಳನ್ನು ಅವ್ರು ಜಾರಿ ಮಾಡಿರ್ತಾರೆ. ಆದರೆ ಆ ಒಂದು ಏನು ಸಂಸ್ಥೆ ಈ ಒಂದು ತಗೊಳುತ್ತಲ್ಲ, ಆಗ ಅವರು ತಗೊಳ್ಳೋವಾಗ ಕೊಡ್ತಕ್ಕಂಥ ಒಂದು ನಿಯಮಗಳೇ ಬೇರೆ, ಆಮೇಲೆ ಅದು ಸ್ಟಾರ್ಟ್ ಆದಮೇಲೆ ಮಾಡ್ತಕ್ಕಂಥ ನಿಯಮಗಳೇ ಬೇರೆ. ಅದನ್ನು ಸರ್ಕಾರಕ್ಕಾಗಲಿ ಯಾವುದಕ್ಕಾಗಲಿ ತೋರಿಸೋದಿಲ್ಲ ಇವರು. ಅದು ತಮ್ಮ ಮನೆ ಬಂದಂತೆ ಅಂದರೆ ಅವರು ಜನರಿಗೆ ಏನಾದರೂ ಒಂದು ಹೊಸತನ ಕೊಟ್ಟಾಗ ಜನ ನಮ್ಮಲ್ಲಿ ಆಕರ್ಷಿತರಾಗ್ತಾರೆ. ಆಗ ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ಗಳತ್ತ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಯಾವುದಾದ್ರೂ ಆಗಲಿ ನಾವು ಈ ಥರ ಗೇಮ್ಗಳನ್ನ ಅಳವಡಿಸಿದಾಗ ಮಾತ್ರ ಜನ ನಮಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಹೊಸ ಅಂದರೆ ಅದು ಪ್ರಾಣಕ್ಕೆ ಧಕ್ಕೆ ತರ್ತಕ್ಕಂಥ ಆಟವಾದರೂ ಸರಿ ಅಂಥದಕ್ಕೆ ಇವ್ರು ಕೈ ಹಾಕ್ತಾರೆ. ಯಾಕಂದರೆ ಇವತ್ತು ಮನುಷ್ಯ ನೋಡಿರ್ಬೋದು ಪ್ರತಿದಿನ ಹೊಸತನವನ್ನು ಹುಡುಕ್ತಾ ಹೋಗ್ತಾನೆ. ಆದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಹೊಸತನ, ಆದರೆ ಅದು ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋದು ಇವರಿಗೆ ಆ ಜಾಗೃತಿ ಇರೋದಿಲ್ಲ. ಈ ಹೊಸತನಕ್ಕೆ ನಾವು ಆಡಕ್ಕೆ ಹೋದಾಗ ಆ ಪ್ರಾಣಕ್ಕೆ ತುಂಬ ಕುತ್ತು ತರ್ತಕ್ಕಂಥ ಆಟಗಳು, ಈಗ ನಾವು ಇದರಲ್ಲಿ ಹೆಸರುಗಳು ಹೇಳ್ಬಾರ್ದು, ಅಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಹೋಗಿ ಹೆಜ್ಜೆ ಇಡ್ತಿದ್ದಂಗೆ ಅಲ್ಲಿ ಕೆಲವರು ಹಾರ್ಟ್ ಅಟ್ಯಾಕ್ ಹೋಗಿರ್ತಕ್ಕಂಥ ಪ್ರಸಂಗಗಳು ಅನೇಕ ನಡೆದಿದ್ದಾವೆ. ನೀರಿನಲ್ಲಿ ಬಿದ್ದಾಗ, ಮತ್ತು ಇನ್ನೊಂದು ಗೇಮು ನಾವು ಆಡೋವಾಗ ಈ ಒಂದು ಮೇಲಕ್ಕೆ ಹೋಗಿ ಕೆಳಗಡೆ ಬರುತ್ತೆ, ಆ ರೋಲರ್ ಆಗುತ್ತೆ, ಅಂಥದನ್ನು ಆಡೋವಾಗಲೇ ಕೆಲವರಿಗೆ ವಾಮಿಟ್ ಇರ್ಬೋದು, ಮತ್ತು ಯಾವ ರೀತಿ ಸೆನ್ಸೇಷನ್ ಆಗುತ್ತೋ ಗೊತ್ತಿಲ್ಲ, ಅಂಥದನ್ನೆಲ್ಲ ಕೆಲವರು ಅವರ ಪ್ರಾಣಗಳಿಗೆ ಧಕ್ಕೆನ ತರ್ತಕ್ಕಂಥ ಆಟಗಳೇ ಜಾಸ್ತಿ ಇರೋದ್ರಿಂದ ನಾವು ಮಾನದಂಡವನ್ನು ಇವರು ಮೊದಲನೇದಾಗಿ ಪಾಲಿಸಬೇಕು, ಯಾರು ಈ ಒಂದು ಸಂಸ್ಥೆಗಳು. ಎರಡನೇದಾಗಿ ನಾವು ನಾಗರಿಕರು ಏನಲ್ಲಿ ನಾವು ಹೋದಾಗ ಯಾವ ರೀತಿ ಜಾಗೃತಿಯಿಂದ ಇರಬೇಕು ಅನ್ನೋದನ್ನು ನಾವು ಪಾಲಿಸಬೇಕು. ಈಗಾಗಲೇ ನಾವು ನೋಡಿರ್ಬೋದು ಅನೇಕ ಈ ಹೋಮ್ ಸ್ಟೇಗಳು, ಈ ಕೊಡಗು ಇರ್ಬೋದು, ಮಡಿಕೇರಿ ಇರ್ಬೋದು, ಇಂಥ ಕಡೆ ಏನು ಮಾಡಿದ್ದಾರೆ, ಅಲ್ಲಿ ಆ ಜಾಗಗಳಲ್ಲೇ ಕೆಲವು ಈ ಒಂದು ರೋಪ್ ವೇ ಇರ್ಬೋದು, ಕೆಲವೆಲ್ಲ ಅದು ಜಿಪ್ ಲೈನ್ ಯಾವ್ಯಾವ ರೀತಿ ಆಟಗಳನ್ನ ತಂದಿದ್ದಾರೆ ಅಂದ್ರೆ ಮನುಷ್ಯ ಈ ಏಜ್ ಜಾಸ್ತಿ ಆಗಿರ್ತಕ್ಕಂಥವ್ರು ಆ ನೋಡಿ ಓದ್ ತಕ್ಷಣ ಈ ಹೋಮ್ ಸ್ಟೇ ರೆಸಾರ್ಟ್ಗಳು ನೀವು ಹೇಳಿದಾಗ ನಾನು ಹೇಳ್ತಾ ಇದ್ದೀನಿ, ಜಿಪ್ ಲೈನ್ ಅಥವಾ ಇದಕ್ಕೆಲ್ಲ ಅವರು ಏಜ್ ಗೀಜ್ ನೋಡಲ್ಲ. ನೀನ್ ದುಡ್ಡು ಕೊಡ್ತಾಗ ಒಂದ್ ₹150 ₹200 ಟೋಕನ್ ಒಂದು ಗೇಮ್ಗೆ. ನೀನು 70-80 ವರ್ಷ ಆದ್ರೂ ಪರವಾಗಿಲ್ಲ ಆಡು, 5 ವರ್ಷ ಆದ್ರೂ ಪರವಾಗಿಲ್ಲ ಆಡು, ನಮಗೇನ್ ದುಡ್ಡು ಬೇಕು ಅನ್ನೋ ಮನಸ್ಥಿತಿಗೆ ಇಳಿದು ಬಿಟ್ಟಿದ್ದಾರೆ. ಸೊ ಹೆಚ್ಚು ಕಡಿಮೆ ಆದಾಗ ಈಗ ಹೊಣೆ ಯಾರು ಹಾಗಾದ್ರೆ? ಜೀವ ವಾಪಸ್ ತರ ಅದನ್ನ ಹೇಳೋದು ಏನು. ಇವತ್ತು ಒಂದು ಆಟಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ಹೆಜ್ಜೆನಿಟ್ಟಾಗ ಅಲ್ಲಿಂದ ಆಚೆಗೆ ಅವ್ರ ಸುಪರ್ದಿಗೆ ಹೋಗುತ್ತದು. ಏನು ಇವತ್ತು ಟಿಕೆಟ್ ತಗೊಂಡ ನಂತರ ಹೆಜ್ಜೆ ಇರ್ತೀವಲ್ಲ ನಾವು, ಅವ್ರಿಗೆ ಹೋಗುತ್ತೆ. ಆದರೆ ಅಲ್ಲಿ ಆ ಟಿಕೆಟ್ನಲ್ಲಿ ಒಂದು ಇನ್ಶೂರೆನ್ಸ್ ಆಗಲಿ, ಜೀವ ವಿಮೆ ಈ ರೀತಿ ಯಾವುದೇ ಕೂಡ ಮೆನ್ಷನ್ ಇರೋದಿಲ್ಲ. ಈಗ ಪಾಪ ಆ ಹೆಣ್ಮಗು ಸತ್ತು, ಯಾರು ಹೊಣೆ ಈಗ ಆ ಕುಟುಂಬಕ್ಕೆ? ಆ ಒಂದು ಹಾಗಾದಾಗ ಇಡೀ ಕುಟುಂಬನೇ ಪಾಪ ನಲ್ಗೋಗ್ಬಿಡುತ್ತೆ. ಈ ಸಂಸ್ಥೆಗಳು ದುಡ್ಡು ಮಾಡೋ ವಿಚಾರದಲ್ಲಿ ಎಲ್ಲಿ ಅವರು ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ರು, ಏನು ಅಂತ ಗೊತ್ತಿಲ್ಲ. ಈ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ಬೋದು, ಗೊತ್ತಿಲ್ಲ. ಹೀಗಿರುವಾಗ ಸ್ನೇಹಿತರು ಅಥವಾ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು ಅಥವಾ ನಿಮ್ ಜೊತೆಯಲ್ಲಿ ನಿಮ್ ಟೀಮ್ ನ ಕರ್ಕೊಂಡು ಯಾವ ಧೈರ್ಯದ ಮೇಲೆ ಬೆಂಗಳೂರು ಸುತ್ತಮುತ್ತ ಇರೋ ಅಮ್ಯೂಸ್ಮೆಂಟ್ ಪಾರ್ಕ್ ಗಳಿಗೆ ಹೋಗ್ಬೋದು? ಹಾಗಾದ್ರೆ ಯಾವ ಧೈರ್ಯದ ಮೇಲೆ ಹೋಗ್ತೀರಿ? ಹೋಗ್ತಾ ಇರೋದು ಒಂದ್ ಅರ್ಧ ಗಂಟೆ ಖುಷಿಯಾಗಿದ್ದು ಬರೋಣ ಅಂತ, ಜೀವಗಳೇ ಹೋದಾಗ ಅದೇ ಮೇಡಮ್ ಏನು ಹೇಳೋದು, ಈ ಮನುಷ್ಯ ತನ್ನ ಜೀವದ ಹಂಗನ್ನ ಬಿಟ್ಟು ಇಂಥ ಆಟಗಳಿಗೆ ಹೋಗ್ಬೇಕಾಗತ್ತೆ. ಅವ್ರುಗಳು ದುಡ್ಮೆ ಮಾಡಕ್ ಇಳ್ದಿರ್ತಾರೆ ಬಿಡಿ. ಉದ್ದೇಶನೇ ದುಡ್ಡು ಮಾಡೋದು. ಈಗ ಒಂದು ಸಂಸ್ಥೆ ಏನೋ ನಮಗೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಅದನ್ನ ದುಡ್ಡು ಎತ್ತೋದನ್ನ ನೋಡ್ತೀವಿ ಹೊರತು ಅದನ್ನ ಕಳಿಯೋದು ನೋಡೋದಿಲ್ಲ. ಜನರಿಂದ ನಮ್ಗೆ ಏನು ಆದಾಯ ಬರುತ್ತೆ, ಯಾವ ರೀತಿ ನಾವು ದುಡ್ಡು ಮಾಡ್ಬೋದು ಅಂತದನ್ನ ನೋಡೇ ಅವರು ಒಂದು ಸಂಸ್ಥೆಗಳನ್ನ ಮಾಡಿರ್ತಾರೆ. ಹಾಗಿರುವಾಗ ನಾವು ಜಾಗೃತೆಯನ್ನ ಮೊದಲು ತಗೊಳ್ಬೇಕು. ಯಾಕಂದ್ರೆ ಹೋಗ್ತಕ್ಕಂಥ ಅವ್ರ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಅವರು ದುಡ್ಡಿಗಾಗಿ ಮಾಡಿರ್ಬೋದು. ಆದ್ರೆ ನಾವು ನಮ್ಮ ಪ್ರಾಣಕ್ಕಾದ್ರೂ ರಕ್ಷಣೆಗಾದ್ರೂ ಕೂಡ ನಾವು ಒಂದು ಏನು ಜಾಗೃತಿಯನ್ನು ಪಾಲಿಸಬೇಕು, ನಾವು ಮಾಡ್ಕೋಬೇಕು ಮೇಡಮ್. ಈಗ ಲಾಸ್ಟ್ ಟೈಮ್ ನಾನೊಂದು ಪಾಪ ಸಣ್ಣದಾಗಿದ್ದ ಒಂದು ಶಾಲೆನಲ್ಲಿ, ಸರ್ಕಾರಿ ಶಾಲೆನಲ್ಲಿ ಒಂದು ಮಗು ಬಂದು ಎಲ್ಲರಿಗೂ ಒಂದು ಇದನ್ನ ಜಾಗೃತಿಯನ್ನು ಮೂಡಿಸಿದ್ರು. ಯಾರು? ಟ್ರಾಫಿಕ್ ಪೊಲೀಸ್ನವರು. ಅಂದ್ರೆ ಈ ಫೈರ್ ಇಂಜಿನ್ ವಿಚಾರದಲ್ಲಿ ಅದರಲ್ಲಿ ಆ ಪಾಠ ಮಾಡುವಾಗ ಅದು ಜಾಗೃತಿಯನ್ನು ಮೂಡಿಸುವಾಗ
ಶಾಲೆಯಲ್ಲಿ ಎಲ್ಲರೂ ಮಕ್ಕಳು ಅಲ್ಲಿ ಉಪಸ್ಥಿತರಿದ್ದರು. ಆಗೇನಾಯಿತು, ಅವ್ರಿಗೆ ಮೂಡಿಸಿದಂಥ ಜಾಗೃತಿ ಒಂದು ಎಲೆಕ್ಟ್ರಿಕ್ ಬಗ್ಗೆ. ಮನೆಯಲ್ಲಿ ಕೂಡ ಅಣ್ಣ ತಮ್ಮ ಆಟ ಆಡುವಾಗ ಈ ಒಂದು ಎಲೆಕ್ಟ್ರಿಕ್ನ ಹೋಗಿ ಆ ತಮ್ಮ ಒಂದು ಕೈ ಹಾಕ್ಬಿಟ್ಟಿರ್ತಾನೆ. ಆಗ ಈ ಒಂದು ಏನು ಶಾಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಮಾಡಿದ್ರಲ್ಲ ಒಂದು ಅದನ್ನ ಇವನು ತಲೆಯಲ್ಲಿ ಇಟ್ಕೊಂಡು ಹೋಗಿ ಹಾಕಿದ ತಕ್ಷಣ ಇವನು ಹೋಗಿ ಒಂದು ಕಡ್ಡಿ ತಗೊಂಡು ಹಿಂಗೆ ಹೊಡೆದ, ಅಲ್ಲಿಗೆ ಅವನ ಜೀವ ಉಳಿತು. ಈ ತರ ಅವೇರ್ನೆಸ್ಗಳು ಜನರಿಗೆ ಮೂಡಿದಾಗ ಈ ಅವೇರ್ನೆಸ್ ಅನ್ನ ಮೂಡಿಸ್ಬೇಕಾಗಿರೋದು ಶಾಲೆಗಳಲ್ಲಿ. ಶಾಲೆಯಲ್ಲಿ ಯಾವ್ದೋ ಸೈನ್ಸ್ ಟೀಚರೋ ಮ್ಯಾಥ್ಸ್ ಟೀಚರೋ ಮೂಡ್ಸಕ್ಕಾಗಲ್ಲ, ಇದನ್ನ ದೈಹಿಕ ಶಿಕ್ಷಕರೇ ಹೇಳ್ಕೊಡ್ಬೇಕು. ನಮ್ಮ ಕರ್ಮಕ್ಕೆ ನಮ್ಮ ರಾಜ್ಯದಲ್ಲಿ ಕಳೆದ 20-21 ವರ್ಷದಿಂದ ದೈಹಿಕ ಶಿಕ್ಷಕರು ಅಥವಾ ಕ್ಲಾಸ್ನಲ್ಲಿ ನಾವು ಪಿ ಟಿ ಟೀಚರ್ ಅಂತೀವಲ್ಲ, ಆ ಟೀಚರ್ಗಳನ್ನ ನೇಮಕಾತಿನೇ ಮಾಡ್ತಾ ಇಲ್ಲ. ನಮ್ಮ ಕರ್ಮ ಹಿಂಗಿದೆ. ಇನ್ ಯಾವ ಧೈರ್ಯದ ಮೇಲೆ ನೀವು ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸ್ಬೇಕು ಅಂತ ನಾವು ಹೇಳೋಣ? ಯಾವ ನೈತಿಕತೆ ಇಟ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕಳಿಸಿ ಅಂತ ಹೇಳೋಣ? ಹೊನ್ನಪ್ಪ ಅವರೇ, ಸರ್ಕಾರಕ್ಕೆ ಬದ್ಧತೆನೇ ಇಲ್ಲ ಮ್ಯಾಮ್. ಏನು ಯಾವುದೇ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು, ಬರೀ ಮೊಟ್ಟೆ ಕೊಡಿ ಬಾಳೆಹಣ್ಣು ಕೊಡಿ. ಇವತ್ತು ಯಾರಿಗೂ ಫುಡ್ಡಿಗೆ ತೊಂದರೆ ಇಲ್ಲ ಮ್ಯಾಮ್. ಪ್ರತಿಯೊಬ್ರು ತುಂಬಾ ಬಡವ ಇರ್ಲಿ ಮ್ಯಾಮ್, ಈ ಗ್ಯಾರಂಟಿಗಳನ್ನೆಲ್ಲ ಬಿಟ್ಬಿಟ್ಟು ಸರ್ಕಾರಿ ಶಾಲೆ ಅಭಿವೃದ್ಧಿ ಆದ್ರೆ ಇಡೀ ದೇಶನೇ ಅಭಿವೃದ್ಧಿ ಆಗುತ್ತೆ ಮ್ಯಾಮ್. ಒಳ್ಳೆ ಯೂತ್ ಆಚೆ ಬರ್ತಾರೆ, ಒಳ್ಳೆ ಎಜುಕೇಟೆಡ್ ಆಚೆ ಬರ್ತಾರೆ. ಒಳ್ಳೆ ಒಂದು ದೇಶ ಹಾಳು ಮಾಡಬೇಕು ಅಂದ್ರೆ ಎಜುಕೇಶನ್ ಸಿಸ್ಟಮ್ ಹಾಳು ಮಾಡಿಬಿಟ್ರೆ ಇಡೀ ದೇಶನೇ ಹಾಳಾಗೋಗುತ್ತೆ ಮ್ಯಾಮ್. ನಿಂತಿರೋದು ಎಜುಕೇಷನಲ್ಲಿ ಒಬ್ಬ ಒಳ್ಳೆ ತರಬೇತಿ ಕೊಟ್ಟು ವಿದ್ಯಾವಂತನ ಮಾಡಿ ಆಚೆ ಬಿಟ್ಟರೆ ಒಳ್ಳೆ ಪ್ರಜೆ ಆಗ್ತಾನೆ. ಎಜುಕೇಷನ್ ಸಿಸ್ಟಮ್ನೇ ಹಾಳು ಮಾಡಿದ್ರೆ ಇಡೀ ದೇಶನೇ ಹಾಳು ಮಾಡ್ಬೋದಲ್ಲ ಮ್ಯಾಮ್. ಈಗ ಒಳ್ಳೆ ಡಾಕ್ಟರ್ ಬರಲ್ಲ, ಒಳ್ಳೆ ಎಜುಕೇಷನ್ ಇಲ್ಲ ಅಂದರೆ ಒಳ್ಳೆ ಅಕೌಂಟೆಂಟ್ ಸಿಗಲ್ಲ, ಒಳ್ಳೆ ಲಾಯರ್ ಸಿಗಲ್ಲ, ಯಾರು ಒಳ್ಳೆಯವರೇ ಸಿಗಕ್ಕೆ ಸಾಧ್ಯನೇ ಇಲ್ಲ. ದೇಶ ನಿಂತಿರೋದು ಸರ್ಕಾರಿ ಶಾಲೆ ಬೇಡ, ಸರ್ಕಾರಿ ಕೆಲಸ ಬೇಕು. ಹಿಂಗ ಆಗ್ಬಿಟ್ಟಿದೆ ನಮ್ ಕತೆ. ಈ ಒಂದು ಮನಸ್ಥಿತಿ ನಾವ್ ಇರುವಾಗ ಅಲ್ಲ, ಸರ್ಕಾರಿ ಶಾಲೆ ಬೇಡ ಅಂದ್ರೆ ಸರ್ಕಾರಿ ಶಾಲೆಗೆ ಯಾವ ಧೈರ್ಯದ ಮೇಲೆ ಕಳ್ಸೋಣ ಸರ್ ನಮ್ಮ ಮಕ್ಳನ್ನ? ಏನ್ ವ್ಯವಸ್ಥೆ ಇಟ್ಟಿದ್ದೀರಿ? ನಾವೇನೋ ನಮ್ ಶಾಲೆ ಉಳ್ಸೋಣ ಅಂತ ಕಳ್ಸಿ ನಾಳೆ ದಿನ ನಮ್ಮ ಮಕ್ಳು ಹಾಳಾದ್ರೆ ನಾವ್ ಅದ್ರ ಹೊಣೆ ಹೊತ್ಕೊ. ಅದರ ಜೀರ್ಣೋದ್ಧಾರ ಯಾರು ತಗೊಳ್ಬೇಕು? ನಡೀತಕ್ಕಂಥ ಸರ್ಕಾರಗಳು ತಗೊಳ್ಬೇಕು. ಏನಿವತ್ತು ಪ್ರೈವೇಟ್ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳು ಎರಡರಲ್ಲೂ ನಾವು ವ್ಯತ್ಯಾಸವನ್ನ ಕಂಡಾಗ ಈಗ ಅನೇಕ ಸರ್ಕಾರಿ ಶಾಲೆಗಳಲ್ಲೇ ನಾವು ನೋಡ್ತೀವಿ ಒಳ್ಳೆಯ ಶಾಲೆಗಳನ್ನ ಈ ರೀತಿ ತೆರೆದಿದ್ದಾರೆ. ಈಗ ಅಂದ್ರೆ ಕೆಲವು ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅಂಥದ್ದು ಪ್ರತಿ ಕಡೆ ಎಲ್ಲ ರೀತಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆದಾಗ, ಉನ್ನತ ಮಟ್ಟದಲ್ಲಿ ಅದಕ್ಕೊಂದು ದರ್ಜೆಯನ್ನು ಸಿಕ್ಕಿದಾಗ ಈ ಪ್ರೈವೇಟ್ ಶಾಲೆಗೆ ಏನು ಮಕ್ಕಳು ಸೇರ್ತಾರೆ ಅಂಥದನ್ನು ತಂದು ಇಲ್ಲೇ ಸೇರ್ತಾರೆ. ಮೊದಲನೇದಾಗಿ ಸರ್ಕಾರಗಳು ಇದನ್ನು ಮಾಡಬೇಕು. ಒಂದು ಕುಟುಂಬದ ವಿಚಾರದಲ್ಲಿ ಏನಾದರೂ ಒಂದು ನಾವು ಕೊಡುಗೆಯನ್ನು ಕೊಡಬೇಕು ಅನ್ನೋದಾದ್ರೆ ಸರ್ಕಾರಕ್ಕೆ ಅದಕ್ಕೆ ಮೊದಲು ಸ್ವಇಚ್ಛೆಯಿಂದ ಅದು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಆಗ ಈ ಒಂದು ಪೋಷಕರು ಕೂಡ ಈ ಪ್ರೈವೇಟ್ ಶಾಲೆಗೆ ಸೇರಿಸೋ ಬದಲು ಸರ್ಕಾರಿ ಶಾಲೆಗಳು ಸೇರಿಸ್ತಾರೆ. ನಿಜ 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 ನಿಜ. ಹೊನ್ನಪ್ಪ ಅವರೇ, ಅಗೇನ್ ಪ್ರಶ್ನೆ ಬರೋದು, ನಾವು ಫಿಸಿಕಲಿ ಫಿಟ್ ಇಲ್ಲ ಅಂದಾಗ ಇಂಥ ಕಾಯಿಲೆಗಳನ್ನ ಫೇಸ್ ಮಾಡಲೇಬೇಕಾಗುತ್ತೆ. ನೀವು ಹೇಳಿದ್ರಿ ಈಗ ಊಟಕ್ಕೆ ಯಾರಿಗೂ ಬರ ಇಲ್ಲ ಈ ಕಾಲದಲ್ಲಿ. ಹೌದು ಮ್ಯಾಮ್. ನೀವು ಬಾಳೆಹಣ್ಣು ಕೊಡ್ತಿರೋ, ಮೊಟ್ಟೆ ಕೊಡ್ತಿರೋ, ಮಜ್ಜಿಗೆ ಕೊಡ್ತಿರೋ, ಹಾಲು ಕೊಡ್ತಿರೋ ಅನ್ನೋದಕ್ಕಿಂತ ಸರಿಯಾದ ವಿದ್ಯಾರ್ಜನೆ ಸಿಗಬೇಕು ಮಕ್ಕಳಿಗೆ. ಪ್ರಮುಖವಾಗಿ ದೈಹಿಕ ಶಿಕ್ಷಣ ಅನ್ನೋದು ಸಿಗಬೇಕು ಮಕ್ಕಳಿಗೆ. ಈಗಿನ ಮಕ್ಕಳು ಸ್ಕೂಲ್ಗಳಲ್ಲಿ ಒಬೆಸಿಟಿಲಿ 70% ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಒಂದು ಡಿಸಿಪ್ಲಿನ್ ಇಲ್ಲ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ನಾವು ಯಾವ ಟೀಚರ್ ಸಬ್ಜೆಕ್ಟ್ ಟೀಚರ್ಗಳಿಗೆ ಎದುರ್ತಾ ಇದ್ವೋ ಇಲ್ವೋ, ನಮ್ಮ PT ಸರ್ ಅಲ್ಲಿ ಇದ್ದಾರೆ ಅಂದ ತಕ್ಷಣ ಇನ್ಯಾವುದೋ ಮೂಲೆ ಕಡೆ ಹೋಗ್ತಾ ಇದ್ವಿ ನಾವು.